ನಮಸ್ಕಾರ ಸೂರ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ. ನಮ್ಮ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಚಾಗನೂರು ಗ್ರಾಮದಲ್ಲಿ ನಾವೆಲ್ಲರೂ ನಮ್ಮ ಗ್ರಾಮಾಂತರ ಶಾಸಕರಾದ ಜನಪ್ರಿಯ ಶಾಸಕರಾದ ನಾಗೇಂದ್ರ ಅವರ ಸೂಚನೆ ಮೇರೆಗೆ ಇವತ್ತು ಚಾಗನೂರು ಗ್ರಾಮದಲ್ಲಿ ಮೊನ್ನೆ 29ನೇ ತಾರೀಕು ಈ ಬಣವಿಗಳು ಸುಟ್ಟಿರೋದ್ರಿಂದ ನಾವೆಲ್ಲ ವಿಸಿಟ್ ಕೊಟ್ಟಿದ್ವಿ. ಅದೇ ತರ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದು ನೋಡಿ ಬಹಳ ಒಂದು ಬೆಂಕಿ ಅನಾಹುತವನ್ನು ತಡೆಗಟ್ಟಿ ಅವರೆಲ್ಲ ಆರಿಸಿದ್ದಾರೆ. ಈ ಮೂಲಕವಾಗಿ ಏನಂತಂದ್ರೆ ಈ ಬಿಸಿಲುಗಾಲದಲ್ಲಿ ಯಾವುದೇ ಒಂದು ಈ ತರ ಆಗ್ತಾ ಇರ್ತಾವ ಆಕಸ್ಮಿಕವಾಗಿ ಅಥವಾ ಏನೊಂದು ಬೆಂಕಿ ಸಂದರ್ಭದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಅವತ್ತೇ ನಾವು ಮಾತಾಡ್ಕೊಂಡು ನಮ್ಮ ಈ ಭಾಗದ ಉಸ್ತುವಾರಿಗಳ ಜೊತೆಗೆ ನಾವು ಜೊತೆಗೂಡಿ ಇಲ್ಲಿ ಬಂದು ನೋಡ್ಕೊಂಡು ಆಮೇಲೆ ನಮ್ಮ ಶಾಸಕರ ಒಂದು ದೂರವಾಣಿ ಕರೆಯ ಮೇರೆಗೆ ನಾವೆಲ್ಲ ಇಲ್ಲಿ ಕೆಲಸ ಮಾಡಿ ಅವ್ರಿಗೆ ವರದಿ ಒಪ್ಪಿಸಿದಾಗ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಮಾತಾಡಿ ಅವ್ರಿಗೆಲ್ಲ ಏನೇನು ವ್ಯವಸ್ಥೆಗಳು ಬೇಕೋ ಅಂತ ಅವರೆಲ್ಲ ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ. ಇದು ಒಂದು ಅವ್ರು ಏನಂತಂದ್ರೆ ಇವರೆಲ್ಲ ನಮ್ಮ ಗ್ರಾಮಾಂತರದ ಒಂದು ಕಾಳಜಿ ಮೇರೆಗೆ ಅವರು ಸದ್ಯಕ್ಕೆ ಏನಾದ್ರು ಒಂದು ಸಣ್ಣ ಒಂದು ಪರಿಹಾರ ಕೊಡ್ಬೇಕಂತೇಳಿ ಅವರು ನಮ್ಗೆ ಸೂಚನೆ ಕೊಟ್ಟಿದ್ರು. ಇದೇ ಮುಖಾಂತರ ನಾವು ಅದೇ ಎಲ್ಲರೂ ಸೇರ್ಕೊಂಡು ಬಂದು ಇವತ್ತೆಲ್ಲ ಒಂದೊಂದು ಬಣವಿ ಸುಟ್ಟಿರೋದಕ್ಕೆ ಅವರಿಗೆ ಒಂದು ಸಹಾಯ ಹಸ್ತ ವೈಯಕ್ತಿಕವಾಗಿ ನಮ್ಮ ಶಾಸಕರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಮತ್ತೆ ಬಂದು ಇಲ್ಲಿ ವಿಸಿಟ್ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲ ಗ್ರಾಮಸ್ಥರು ಎಷ್ಟು ಒಂದು ಸರಿಸುಮಾರು ಒಂದು 20 ಬಣವಿಗಳು ಸುಟ್ಟಿದ್ದಾವೆ ಇಲ್ಲಿ ಗ್ರಾಮಾಂತರದಲ್ಲಿ ಈ ಕ್ಷೇತ್ರದಲ್ಲಿ. ಅದು ಅತಿ ಹೆಚ್ಚಾಗಿ ನಮ್ಗೆ ನೋಡ್ತಾ ಇದ್ರೆ ಚಾಗನೂರು ಗ್ರಾಮದಲ್ಲಿ ಬಹಳ ಬಣವಿಗಳಿದಾವೆ. ಯಾಕಂದ್ರೆ ಇಲ್ಲಿ ನೀರಾವರಿ ಕ್ಷೇತ್ರ, ಇದು ಬಹಳಷ್ಟು ಒಂದು ಬಣವಿಗಳು ಇರ್ತವೆ. ಯಾವುದೋ ದೇವರ ದಯೆಯಿಂದ ಹೆಚ್ಚು ಅನಾಹುತ ಆಗಿಲ್ಲ, ಯಾರಿಗೂ ತೊಂದರೆ ಆಗಿಲ್ಲ ಅನ್ನೋದು ಒಂದು ಸಂತೋಷದ ವಿಷಯ. ಹಾಗಾಗಿ ನಾವೊಂದು ಅವರ ವೈಯಕ್ತಿಕ ಒಂದು ಕಾಣಿಕೆಯನ್ನು ಏನ್ ಕೊಡ್ಬೇಕು ಕೊಟ್ಟು ನಾವು ಬಂದಿದ್ದೇವೆ. ಸರ್ಕಾರದ್ದು ಏನೇ ಇರಲಿ ಅದು ಅದ್ರ ಪಾಡಿಗೆ ಅದು ಅವ್ರಿಗೆ ಮಾಡಿಕೊಡ್ತಾರೆ ಒಂದೊಂದು ಬಣವಿಗೆ. ಅದೇನಂತ ಒಂದು ಸಣ್ಣ ಸ್ಮಾಲ್ ಆಗಿ ಸಿಗುತ್ತೆ. ನಮ್ಮ ಜನಪ್ರಿಯ ಶಾಸಕರು ತಕ್ಷಣ ಸ್ಪಂದಿಸಿ ಅವರು ನಿಮ್ ಜೊತೆಗೆ ಇರ್ತಾರಂತ ಈ ಮೂಲಕ ತಮ್ಮೆಲ್ಲರಿಗೂ ಭರವಸೆ ನೀಡ್ತಾ ಇದ್ವಿ. ಹಾಗೆ ಇಲ್ಲಿ ಒಂದು ಸಣ್ಣ ಕುಂದುಕೊರತೆಗಳಿದಾವೆ. ಒಂದು ಟಾಯ್ಲೆಟ್ ಆಗ್ಲಿ, ಲೈಬ್ರರಿ ಆಗ್ಲಿ, ಈಗ ತಾನೇ ನಮ್ಮ ಗ್ರಾಮಸ್ಥರೆಲ್ಲ ಮುಖಂಡರು ಹೇಳಿದ್ದಾರೆ. ಹಾಗಾಗಿ ಅವನು ಒಂದು ವ್ಯವಸ್ಥೆ ಮಾಡ್ತೀವಂತೆ ಈ ಮೂಲಕ ತಮ್ಮೆಲ್ಲರಿಗೆ ನಾನು ಇದು ಸೂರ್ಯ ನ್ಯೂಸ್ ಕನ್ನಡ.